ತಮಗೆಲ್ಲ ಮಾಧ್ಯಮದವ್ರಿಗೆ ತಿಳಿದಿದೆ, ಇವತ್ತು ಒಂದು ರಾಜ್ಯ, ಈ ದೇಶ ಇವತ್ತು ತೀವ್ರ ಬರಗಾಲದ ಒಂದು ಛಾಯೆ ನಮ್ಮ ಮೇಲೆಲ್ಲನೂ ಕೂಡ ಭಾಳಷ್ಟು ವಿಪರೀತವಾಗಿ ಇವತ್ತು ನುಡಿಸೋದಾಗಿದೆ. ಇವತ್ತು ಇಲ್ಲಿ ಹೊರತಿಯಲ್ಲಿ ಬಂದು ಈಗ ಅನೇಕ ರೈತರು ನಾವು ಭೇಟಿಯಾದಾಗ 100% ಲಾಸು. ಅದು ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಉಳ್ಳಾಗಡ್ಡಿ, ಅವು ಬಲ್ಬೆ ಅಡಿಕೆ ಇಡ್ಸೋದು ಬಲ್ಬೆ ಅಲ್ಲ, ಒಂದು ಇದಕ್ಕೆ ಏನು ಸಣ್ಣದು ಒಂದು ಇದ್ರ ಹಸಿರು ಕಾಳಗಟ್ಟೂ ಕೂಡ ಅದು ಬಲ್ಬಿಲ್ಲ ಅದಕ್ಕೆ. ಆಮೇಲೆ ಕಬ್ಬು ದುರ್ದೈವಶಾದ ಅದಕ್ಕೆ ಇನ್ಶೂರೆನ್ಸು ಇಲ್ಲ. ಅದು ಕಬ್ಬು ಕನಿಷ್ಠ ಪಕ್ಷ ಒಂದು 4 ರಿಂದ 6 ಇಂಚ್ ಆಗ್ಬೇಕು, ಅದು ಒಂದೊಂದು ಗಣಕಿ. ಮತ್ತು ದಪ್ಪ ಈಗ ಒಂದು 2-3 ಇಂಚ್ ಆಗಬೇಕು. ಅದು ಇಷ್ಟಿಷ್ಟೇ ಆಗಿದಾವು, 1 ಇಂಚ್ 2 ಇಂಚ. ಭಾಳ ಸಂಕಷ್ಟದಲ್ಲಿ ಇವತ್ತು ರೈತರು. ಸಜ್ಜಿ ತೋರಿ ನೋಡ್ರಿ, ಸಜ್ಜಿ ಏನೇ ಇರ್ಲಿಕ್ಕಂದ್ರೆ ಬೆಳಿಬೇಕಲ್ಲದ ಸಜ್ಜಿನೇ ಬೆಳೆದಿಲ್ಲ. ಇದ್ರ ಉದಾಹರಣೆ ತಗೊಂಡ್ಬಿಡ್ರಿ ನೀವು. ಒಂದೇ ಒಂದು ಮಾತನ್ನ ಹೇಳ್ಬೇಕಂದ್ರೆ ಸಜ್ಜಿನೇ ಬಂದಿಲ್ಲ, ಉಳಿದ ಬೆಳೆ ಬರೋ ಪ್ರಶ್ನೆನೇ ಬರೋಲ್ಲ. ಇಷ್ಟು ಒಂದು ತೀವ್ರತರವಾದಂಥ ಬರ ಇದೆ. ಉಷ್ಣಾಂಶ ಇವತ್ತಿನ ದಿವಸ ಮಂಡಲ ಏನೂ ಕೂಡ ಇವತ್ತಿನ ದಿವಸ ಇಲ್ಲ, ಸಂಪೂರ್ಣವಾಗಿ ಅದು ನೋಡಿರಲ್ಲ ಹೆಂಗೆ ಡಸ್ಟ್ ಆದಂಗೆ ಆಗಿದೆ ಇವತ್ತಿನ ದಿವಸ, ಧೂಳು ಮಣ್ಣಾಗಿದ್ದಂಗೆ. ಹೀಗಾಗಿ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇನ್ಶೂರೆನ್ಸು ಹೊಸಲಕ್ಕಿಂತ ಹೊಸ 94,000 ಆಗಿತ್ತು, ಈ ಸಲ 2.5 ಲಕ್ಷ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತ ಅನ್ನೋದು ಅವ್ರದ್ದು ಕೂಡ ರೈತರ ಆಶೆ ಇದೆ. ಅದಕ್ಕೆ ಗ್ರಾಮ ಪಂಚಾಯತಿ ಮತ್ತು PKPS ಎರಡೂ ಕಡೆ ಮತ್ತು ಬ್ಯಾಂಕ್ಸು ಎಲ್ಲರ ಕಡೆ ಕೂತು ವಿವಿಧ ಮೂಲಗಳಲ್ಲಿ ಎಲ್ಲೆಲ್ಲೇ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ನಾವು ಸೂಚನೆ ಈಗಾಗಲೇ ಕೊಟ್ಟಿದ್ದೀನಿ. ನಿರಂತರವಾಗಿ ನಾನು ಸಭೆಗಳಂತೂ ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ಈ ಸಮಸ್ಯೆ ಎಲ್ಲ ಕಡೆಯೂ ಕೂಡ ಇದೆ, ಇಡೀ ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ. ಈ ಮಳೆ ಆಧಾರಿತ ಕೃಷಿ ಭಾಳ ಕಷ್ಟಕರವಾದಂಥದ್ದು. ಈಗ ಪಾಪ ಒಬ್ಬ ಯುವಕ ಎಲ್ಲದನ ಹುಡುಗ ಇಲ್ಲೇದನ, ಇವ್ನು ನೋಡಿ ನಮ್ಗೆ ಭಾಳ ನೋವಾಕೈತಿ. ನಾವು ಯುವಕರಿಗೆ ಕೃಷಿ ಮಾಡಿರಿ ಅಂತ ನಾವು ಹೇಳ್ತೀವಿ. ಅವ ಸಾಲಿಗೆ ಬಿಟ್ಟು ಫಸ್ಟ್ ಟೈಮ್ ಬಂದ 5 ಎಕರೆದಾಗ ತೊಗರಿ ಹತ್ತಿ ಗಿತ್ತಿ ಎಲ್ಲ ಬೆಳ್ಕೊಂಡದ್ದು ಮಾಡಿದಾನ. ಬಂದ ಕೂಡಲೇ ಅವ್ನು ಪೆಟ್ಟು ಬಿದ್ದದೀಗ. ಇದೇನು ಅವ್ನು ನಂಬಿಕೆ ಉಳಿತದೆ ಕೃಷಿ ಮೇಲೆ ಇದು. ಹೀಗಾಗಿ ನಾವು ಹೆಚ್ಚಾಗಿ ನೀರಾವರಿಗೆ ನಾವು ಒತ್ತನ್ನು ಕೊಡಬೇಕು, ಕೆರೆ ತುಂಬುವುದಕ್ಕೆ, ಅಂತರ್ಜಲಕ್ಕೆ ಹೆಚ್ಚಿಗೆ ಮೊತ್ತ ಕೊಡ್ಬೋದು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಕ್ಯಾಬಿನೆಟ್ನಲ್ಲಿ ಇವತ್ತು ಎಲ್ಲ ಸಚಿವರು, ಯಾಕಂದ್ರೆ ಸಿಮಿಲರ್ ಸಮಸ್ಯೆ ಇದೆ. ನಿನ್ನೆ ನಾನು ಗುಲ್ಬರ್ಗ ಬಂದಾಗ ಅವರು ಕೂಡ ಅಲ್ಲೇ ಹೇಳ್ತಾರೆ, ರಾಯಚೂರಿನವರು, ಯಾದಗಿರಿನವರು ಎಲ್ಲರೂ ಅದಕ್ಕೆ ಇದೇ ಪರಿಸ್ಥಿತಿ ಎಲ್ಲ ಕಡೆ ಕೂಡ ಇದೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೆ ಈಗ ಕೆರೆ ತುಂಬು ಯೋಜನೆ ಆಗಿದೆ. ಆದರೂ ಈ ಸಲ ಕೆರೆ ತುಂಬುದ್ರಾಗೂ ಕೂಡ ಭಾಳಷ್ಟು ನೀರು ಇದು ಆಗಿದೆ. ನಿನ್ನೆ ರಾತ್ರಿ ನಾನು 1 ಗಂಟೆ ತನಕ ಮೀಟಿಂಗ್ ಮಾಡಿದ್ದೀನಿ. ಅದಾಗಿನೂ ಕೂಡ ಹೊಡೆದಾಟ ಇವತ್ತು ಬೆಳಗ್ಗೆನೂ ಕೂಡ ನೋಡ್ತಿರೋ ಮನೇಲಿ ಅದನ್ನೇ ಕೂಡ ಇದೆ. ಇನ್ನೂ ಹೆಚ್ಚಿನ ಇದು ಆಗಬೇಕು. ಮತ್ತು 524 ಆದರೆ ಅಟ್ಲೀಸ್ಟ್ ನಮಗೆ ಒಂದು 130 TMC ನೀರು ಬರ್ತದೆ. ಅದಕ್ಕೂ ನಾವು ಹೆಚ್ಚಿನ ಒತ್ತನ್ನು ನಾವು ಎಲ್ಲರೂ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು, ಯಾವುದೇ ಸರ್ಕಾರ ಇರಲಿ, ಇವತ್ತು ದಿವಸ ಆ ಒಂದು ಕೆಲಸಗಳು ಮಾಡಬೇಕು. ಇಲ್ಲಿ ನೀರಾವರಿ ಕೆಲಸಗಳು ಕೂಡ ಆಗಬೇಕು. ಇಲ್ಲಿ ಹೊರತಿ ರೇವಣ ಸಿದ್ದೇಶ್ವರದ್ದು ಹೇಳಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಮ್ಮ ಏನು ಈ ಭಾಗಕ್ಕೆ ನೀರಿಲ್ಲ, ಅಲ್ಲಿ ನಿಮ್ಮ ಇದಕ್ಕೆ ಕೊರೆದು ಇವತ್ತು ಸಹ ನೀರನ್ನು ಕೆರೆ ಕೊಡಬೇಕು ಅಂಥೇಳಿ ಯಾವ ಊರಪ್ಪ ಅದು ಗಡ್ಡದಲ್ಲ ಗುದೈತಲ್ಲಪ್ಪ ಅದು ಕೊಳ್ಳೂರಿಗೆ ಅಂತ ಕೇಳಿದಾರೆ. ಇದೆಲ್ಲವೂ ಕೂಡ ವಿಚಾರಗಳಿದ್ದಾವೆ. ಇದೆಲ್ಲವೂ ಸರ್ಕಾರದಾಗ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ಈ ಭಾಗ ಶಾಸಕರು ಅವ್ರಿಗೂ ಗೊತ್ತಿರ್ತದೆಲ್ಲ ವಿಚಾರಗಳು. ಅವೆಲ್ಲನೂ ಕೂಡ್ಕೊಂಡು ಮತ್ತು ಇಂಡಿ ತಾಲೂಕು ವಿಶೇಷವಾಗಿದ್ದು ಭೀಮಾ ಇದರಲ್ಲಿ ಈ ಸಲ ಕುಡಿಯೋಕೆ ನೀರಿಗೆ ತೊಂದರೆ ಇಲ್ಲ. ಭೀಮಾ ಇಸ್ ಅ ಡೆಫಿಸಿಟ್ ರಿವರ್. ಕೃಷ್ಣಾಗತ್ಲೆ ಇವತ್ತು ಸಹ ಯಾವಾಗಲೂ ಕೂಡ ಅಲ್ಲ, 3 ವರ್ಷನಾಗ ಒಂದು ವರ್ಷ ಇರ್ತದೆ, 2 ವರ್ಷ ನದಿಯಾಗ ನೀರೇ ಇರೋದಲ್ಲ. ಮಹಾರಾಷ್ಟ್ರದಿಂದ ಇವೆಲ್ಲನೂ ಕೂಡ ಅಲ್ಲಿ ಸೀನಾ ಮಾಡಿಕೊಂಡು ಇದು ಮಾಡಿಕೊಂಡು ಭಾಳಷ್ಟು ಡೆಫಿಸಿಟ್ ಇದೆ. ಅದಕ್ಕಾಗಿ ಸರ್ಕಾರ ಏನು ಮಾಡ್ತು, ಈ ಕೃಷ್ಣಾದಿಂದ ಭೀಮಾ ಕನೆಕ್ಟ್ ಮಾಡಬೇಕು ಅಂಥೇಳಿ ನಮ್ಮ ತಿಳ್ಗುಂದಿ ಎಕ್ವಾಡೆಕ್ಟು, ತಿಳ್ಗುಂದಿ ಕೆನಲ್ ಮಾಡಿದ್ದೆ. ಅದಕ್ಕಂದ್ರೆ ಕೃಷ್ಣಾ ನದಿನ ಈ ಕಡೆ ಭೀಮಾಕ್ಕೆ ಸ್ವಲ್ಪ ಮಟ್ಟಿಗೆ ಆದರೂ ಸುತ್ತಲೂ ಸಹ ಒಂದು ಇದು ಕೊಡಬೇಕು. ಮೂಲತಃ ಭೀಮಾದಿಂದ ಇರ್ತದೆ ಮತ್ತು ರೇವಣ ಸಿದ್ದೇಶ್ವರನು ಕೂಡ ಇವತ್ತು ನಡೆದಿದೆ. ಇದೆಲ್ಲವೂ ಕೂಡ ಈ ಕೃಷ್ಣಾ ನೀರನ್ನು ಈ ಕಡೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು ಅಂಥೇಳಿ ಚರ್ಚೆ ನೀರಾವರಿ ಒಂದು ಇದು ಮಾಡಿದ್ವಿ. ಅದನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಇದು ಮಾಡಿಲ್ಲ. ಕಟ್ಟಕೊಂಡವ್ರು ನಮ್ಮ ಶಾಸಕರಲ್ಲಿ ಇದು ಮಾಡ್ಕೊತಾ ಇದ್ದಾರೆ. ಅದನ್ನು ಕೂಡ ಆದರೆ ಆದರೂ ಕೂಡ ಅದು ಭಾಗಶಃ ಆಗ್ತದೆ. ಅನೇಕ ಸಲ ಇಲ್ಲೇನಾಗಿದೆ, ಭೀಮಾ ನದಿ ಮೇಲೆ ನಾವು ಕುಡಿಯ ನೀರಿನ ಯೋಜನೆಗಳು ಮಾಡಿದರೂ ಕೂಡ
ನೀರಿದ್ದಾಗ ಕುಡಿ ನೀರಿನ ಯೋಜನೆ, ನೀರಿಲ್ಲಾರ್ದಾಗ ಮಲ್ಟಿ ವಿಲೇಜಸ್ ಏನು ಮಾಡ್ತಾರೆ ಬೋವಳಿಗಳ ಕುಡಿ ನೀರಿನ ಯೋಜನೆ ಅದು ಕೂಡ ವಿಫಲ ಆಗಿದಾವೆ. ಇವೆಲ್ಲ ಕೂಡ ನಮ್ಮ ಮುಂದಿದೆ. ಒಟ್ಟಾರೆ ಸರ್ಕಾರ ಇವತ್ತಿನ ದಿವಸ ಎಲ್ಲರೂ ಕೂಡಿ ನಮ್ಮೆಲ್ಲ ಶಾಸಕರು, ಆ ಭಾಗದ ಶಾಸಕರೆಲ್ಲರೂ ಏನೇನಿದ್ದಾರೆ ಅವರೆಲ್ಲರೂ ಕೂಡಿ ಆ ಒಂದು ಅದನ್ನು ಮಾಡಿ ಒಂದು ಮೀಟಿಂಗ್ನು ಕೂಡ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಒಂದು ಸೆಷನ್ ನಡೆದಾಗ ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆಯ ಶಾಸಕರು ಎಲ್ಲರನ್ನೂ ಕರೆಸಿ ಮೀಟಿಂಗ್ ಮಾಡಿ ಒಂದು ಪರಿಹಾರ ಏನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತರ ಜೊತೆಗಿದೆ, ರೈತರ ಕಷ್ಟ ಭಾಳ ಸತ್ಯ ಇದೆ. ಉಳ್ಳಾಗಡ್ಡಿ, ಸಾಸಿವೆ ಕಾಳು ಉಳ್ಳಾಗಡ್ಡಿ ಸ್ವಲ್ಪ ಅಡಿಕೆ ಎಷ್ಟು ಆಗಬೇಕಾಗಿತ್ತು ಅಷ್ಟು ದಪ್ಪ ಆಗಬೇಕಾಗಿತ್ತು. ಹೀಗೆ ತೊಗರಿ ಒಣಗೋಗಿದೆ, ಹತ್ತಿ ಒಣಗೋಗಿದೆ, ಸೂರ್ಯಪಾನ ಹೋಗಿದೆ, ಕಬ್ಬು ಹೋಗಿದೆ, ಸಜ್ಜಿನೂ ಹೋಗಿದೆ. ಇದರರ್ಥ ಭಾಳ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನೋ ಅಗತ್ಯ ನೆರವನ್ನು ರಾಜ್ಯ ಸರ್ಕಾರ ಮತ್ತು ಅವಶ್ಯಕತೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಇದು ಮಾಡಿಕೊಂಡು ಅವ್ರಿಗೆ ನೆರವಿಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ಬರ್ತೀವಿ. ಅವ್ರು ನನಗೆ ಗೊತ್ತು, ಅವರು ಅವರನ್ನೇ ಎಲ್ಲನೂ ಸೈಟಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಕರ್ನಾಟಕದಿಂದ ಅವರು ಬಂದಿಲ್ಲ, ಅವರೇ ಸೈಟ್ ಸೆಲೆಕ್ಟ್ ಮಾಡಿ ಒಂದು ಸಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡೆಲ್ಲ ಇದು ಮಾಡಿದ್ದಾರೆ. ಏನು ಈಗ ಹೇಳೋಕ್ಕಾಗಲ್ಲ. ಇದು ವಿ ಆರ್ ಡೂಯಿಂಗ್ ಅ ಟೋಟಲ್ ಸ್ಟಡಿ. ಸುಮ್ಮನೆ ನಾನು ಹೇಳಿದ್ದು ಮಾಡೋಕ್ಕಾಗಲ್ಲ. ಒಂದು ತಿಳ್ಕೊಂಬಿಡ್ರಿ, ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ 100% ಲಾಸ್ ಇದ್ದಂಗೆ. 100% ಲಾಸ್, ಟೋಟಲ್ ಲಾಸ್ ಅಂತಾರೆ ಅದಕ್ಕೆ. ಟೋಟಲ್ ಲಾಸೇ ಏನು ರೀ, ಏನು ಎಗ್ರಿ ಆಗ್ತೀರಾ? ಎಲ್ಲೋ ಒಂದು ಕಡೆ ಒಂದು ಭಾಳ ಆರು, ಎಲ್ಲೋ ಒಂದು ಕಡೆ ಒಂದು 10%, 20%, ಕೆಲವು ಕಡೆ ಅದು ಕರೆಕ್ಟ್. 100% ಲಾಸೇ ಹಿಡಿಬೇಕು. ಎಲ್ಲೋ ಒಂದು ಕಡೆ ನಾವು ಮಣ್ಣು ನೋಡಿದಾಗ ಇವತ್ತಿನ ದಿವಸಕ್ಕೆ ಮತ್ತು ಅದು ನಾಳೆ ಅದನ್ನು 100% ಲಾಸ್ ಆಗ್ತದೆ. ಕೆಲವು ಕಡೆ ಲಾಸ್ಟ್ ಟೈಮ್ ನೀವು ನೋಡಿದಿರಲ್ಲ, ಒಂದು 10-20% ಕೆಲವು ಕಡೆ ಆಗಿದೆ. 10 ಕ್ವಿಂಟಲ್ ಬರೋ ತಿರುಗಿ 1.5 ಕ್ವಿಂಟಲ್ ಬರ್ತಾಯಿದೆ. ಅದು 1.5 ಕ್ವಿಂಟಲ್ ಕಡಿತ ಉಳಿತದ ಎಲ್ಲ ಗೊತ್ತಿಲ್ಲಲ್ಲ. ಇದು ಆಲ್ಮೋಸ್ಟ್ ನಿಯರಿಂಗ್ ಟೋಟಲ್ ಲಾಸ್. ಕೆಲವು ಕಡೆ 80%, ಕೆಲವು ಕಡೆ 100%, 90%, 100% ಈ ರೇಷಿಯೋದಾಗ ಅದು. ಥ್ಯಾಂಕ್ ಯು. ಹಾಂ, ಮಾಡ್ತೀವಿ ಸರ್ಕಾರ ನೆರವಿಗೆ ಬರ್ತೀವಿ. ಥ್ಯಾಂಕ್ ಯು. ಚಾಮರಾಜನಗರದ ಹನೂರಿನಲ್ಲಿ 3 ಜನ ಇನ್ಸೂರೆನ್ಸ್ ಇದ್ದವ್ರಿಗೆ ಎಲ್ಲರಿಗೂ ಈ ಸಲ ಪ್ರತಿ ವರ್ಷ 94,000 ಜನ ಇನ್ಸೂರೆನ್ಸ್ ಮಾಡಿದರು. ವರ್ಷ ಈ ಸಲ 2 ಬ್ರಿಟಿಷರು ಎಲ್ಲರೂ ಎಲ್ಲ ಮಾಡಿ 2.5 ಲಕ್ಷ ಮಾಡಿ 1 ಲಕ್ಷ ಬಂದು ಜಾಸ್ತಿ ಮಾಡ್ಯಾರ. ಜೋಳ ಸಜ್ಜಿ ಎಲ್ಲ ಸಜ್ಜಿ ಅಂತ ಸಜ್ಜಿ ಉಳಿದ ಸ್ವಲ್ಪ ಪ್ರಶ್ನೆ ಬರೋದಲ್ಲ ಇಷ್ಟೇ ಇತ್ತು ಸರ್. ಇಷ್ಟೇ ಇದು ಆಗ್ತಾ ಇದೆ, ತೆನಿ ಆಗ್ತಾ ಇದೆ. ಜೋಳ ನೀರು ಸೇರೋದು ಕುಡಿಗ್ರಿ, ಕುಡಿ ನೀರು ಸೇರೋದು ಹಂಗೆ ಸರ್. ಎಲ್ಲ ಬೋರ್ ಮಣ್ಣು ಹೊಟ್ಟ ಸರ್ ಎಲ್ಲ ಸರ್. ಈಗ ಭಗೀರಥ ಏನಾದ್ರು ಆಗಿಲ್ಲ ಸರ್. ನಮ್ಮಲ್ಲಿನೂ ನಿಮ್ಗೆ ಫೋಟೋ ಪೂಜೆ ಮಾಡ್ತೀವಿ ಸರ್, ಅದೊಂದು ಮಾಡಿ ಕೊಡಿ ಸರ್. ಅದೊಂದು ಬೇಡಿಕೆ ಸರ್ ನಮಗೆ. ಅದೊಂದು ಒಟ್ಟ ಕಬ್ಬಿದ್ದು ಭಾಳ ಕಡೆ ಎಲ್ಲ ಕಡೆನೂ ಹಂಗೆ ಆಗಿದಾವು. ಎಲ್ಲ ಕಡೆ ಹಂಗೆ ಐತಿ. ಇಡೀ ಜಿಲ್ಲಾ ತುಂಬ ಈಗ ಎಲ್ಲ ಕಡೆ ತಗೋರಿ ಸರ್. ಸರ್ವೆ ನಂಬರ್ ಮಳೆ ಹೆಚ್ಚಾಗಿ ಮಾಡ್ಯಾರ ಈಟ್ ಆಗ್ಬೇಕಂದ್ರೆ ಈಟ್ ಆಗೈತಿ. ಆಮೇಲೆ ಇದೂ ಆಗ್ಬೇಕು, ದಪ್ಪನೂ ಆಗ್ಬೇಕಂದ್ರೆ ಮಾಸ್ಟರ್ ಹಿಂಗೆ ರೆಡ್ನಿಂಗ್ ಆಗಿ ಅದು ಬೇರೆ. ರೆಡ್ ರಾಟ್ ಅಂತ ಹೇಳಿ ಪೂರ್ತಿ ಕೊಳತು ಹುಳನೂ ಅದಾವು. ಜೋಳದ ದಂಟ ಇಟ್ ಆಗ್ಬೇಕದ. ಇದು ಏನೈತಲ್ಲ, ಇದು ಏನೈತಲ್ಲ, ಇದು ಇಟ್ ಆಗ್ಬೇಕು. ಇದು ಇನ್ಶೂರೆನ್ಸ್ ಕಟ್ಟಕ್ಕೆ ಬರೋದು ಸರ್ ನಮಗೆ. ಅದೇ ಪ್ರಾಬ್ಲಮ್. ಇದು ಏನಾದ್ರು ಮಾಡಿ ಕಬ್ಬಿನವ್ರಿಗೆ ಕೇಂದ್ರ ಸರ್ಕಾರಕ್ಕೆ ನಿಮ್ದಿಂದ ಆಗ್ಬೇಕು ಸರ್. ಇದು ನೀರಾವರಿ ಒಂದು ನಿಮ್ದಿಂದ ಆಗ್ಬೇಕು. ಯಾರು ಕೇಳಲ್ಲ ಅಧಿಕಾರಿಗಳು, ಮತ್ತೆ ಯಾರು ಓಡಾಡಿ ಸತ್ತರು ಯಾರು ಕೇಳಲ್ಲ. ಒಬ್ರು ಈಗ ಬಂದಾರ ಅವ್ರ ಸಚಿವರನ್ನ ಏನ್ರಿ ಎಲ್ಲ ಅಧಿಕಾರಿಗಳು ಬಂದಾರ ಕೇಳಗತ್ತಾರ ಬೆನ್ನತ್ ಮಾಡ್ಲತ್ತಾರ. ವಿಶೇಷ ಅದೇ ರೀ, ನಿನಗೆ ಎಷ್ಟು ನಿರುತ್ಸಾಹ ಆಗ್ಯದ. ಇದೇ ಸಮಸ್ಯೆ. ಕೃಷಿಯಿಂದ ಬದುಕಬೇಕಂದ್ರೆ ಮಳೆ ಇದ್ರ ಅನುಕೂಲ ಬೆಳೆ ಇರಂಗಿಲ್ಲ. ಅತಿರೇಕ ಮಳೆ, ಒಂದು ಸ್ವಲ್ಪ ಕಡಿಮೆ ಮಳೆ, ಒಂಚೂರು ಒಳ್ಳೆ ಬೆಳೆ ಬಂದ್ರೆ ಬೆಲೆ ಇರಂಗಿಲ್ಲ, ರೇಟ್ ಇರಂಗಿಲ್ಲ. ಈಗ ನೋಡ್ರಿ ಟಮಾಟಿ ಬೆಂಡಿ ಇವೆಲ್ಲ ರೀ 50 ರೂಪಾಯಿ ಕ್ಯಾರೆಟ್ ರೀ.
ಇಷ್ಟೊತ್ತನ ಬಿಜಾರ್ಗೆ ಹೋಗಿ ಮಾರ್ಕೊಂಡ್ಬಂದ್ರೆ 50 ರೂಪಾಯಿ ಕ್ಯಾರೆಟ್. ಬಿಲ್ಲೆ ತೋರಿಸ್ರಿ ಗಾಡಿ ಕಿಮ್ಮತ್ ಆಗಲ್ಲ, ಟೆಂಪೋದ ಕಿಮ್ಮತ್ ಆಗಂಗಿಲ್ಲ. 2 ಕ್ಯಾರೆಟ್ ಒಯ್ದ್ರಿ 1,040 ರೂಪಾಯಿ. ಟೆಂಪೋ ಕಿಮ್ಮತ್ ಟೆಂಪಲ್ ಸೈಕಲ್ ಮಾಡಿ ಹೋಗಿದ್ರಿ. ಸೈಕಲ್ ಮೋಟ್ರ್ ಪೆಟ್ರೋಲ್ ಔಷಧ ಕೈಲಿ ಹಾಕುದ್ರಿ ಮತ್ತೆ ಔಷಧ ಬಿಡ್ರಿ ಅದು ಮೇಕೆ ನೋಡ್ರಿ. ಸಂಕಷ್ಟ ಐತಿ. ಒಂದೇ ಹೇಳ್ತೀನಿ, ಈಗ ಎಲ್ಲ ನಾವು ನಿಮ್ಮ ಶಾಸಕರು ಎಲ್ಲರೂ ಕೂಡ್ಕೊಂಡು ಇದು ಎಲ್ಲ ಭಾಗನಾಗೂ ಐತಿ. ಎಲ್ಲ ಉಳಿದ ಮತಕ್ಷೇತ್ರನಾಗೂ ಶಾಸಕರು, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲನೂ ಕೂಡ ರಾಜ್ಯ ತಗೊಂಡು ಅದು ಮಾಡಿದ್ರಿ ಕ್ಯಾಮಲ್ ಒಂದು ಪ್ರೊವೈಡ್ ಮಾಡ್ರಿ. ಏನು ಶಕ್ತಿ ಮೀರಿ ಎಲ್ಲ ಸರ್ಕಾರ ಸಹಾಯ ಮಾಡಲಿಕ್ಕೆ ಇದು ಮಾಡ್ತದೆ. ಕೇಂದ್ರ ಸರ್ಕಾರಕ್ಕೂ ಇದು ಮಾಡ್ತದೆ. ಇನ್ಶೂರೆನ್ಸ್ ಇದ್ದವ್ರಿಗಂತೂ ಸ್ವಲ್ಪ ಇದ್ರಾಗ ಪಾಡು. ಇನ್ಶೂರೆನ್ಸ್ ಇರ್ಲಿಕ್ಕಂದ್ರೆ ಭಾಳ ಕಷ್ಟ ಐತಿ. ಆಮೇಲೆ ಕೆಲವು ಬಂದು ಚೆನ್ನಾಗಿ ಬಿತ್ತನೆ ಮಾಡಿಲ್ಲ, ಇನ್ಶೂರೆನ್ಸ್ ಫಸ್ಟ್ ಇಯರ್ ಬರಂಗಿಲ್ಲ. ಈಗ ನಮ್ಮ ಕಡೆ ಸಲ ಕಡಿಬೇಕ್ರಿ ಅದು. ಪ್ರತಿಯೊಬ್ಬರು ಮಾಡಿದ್ರೆ ಮಾಡಬೇಕಲ್ರಿ. ಈಗ ಒಬ್ರು ಗುರ್ತಿದವ್ರು ಮಾಡಿದ್ರೆ ಗುರ್ತಿದ್ದವ್ರು ಯಾರು ಮಾಡಲಿ ಸರ್. ಹಾಂ ಆಗಿಲ್ರಿ, ಪ್ರತಿಯೊಬ್ಬರು ಮಾಡಬೇಕಾಗಿಲ್ಲ. ಇವು ನೋಡ್ರಿ ಒಂದನೇ ಸಲ ಅಂತೂ ಭಾಳ ಕಡಿಮೆ ಆಗಿತ್ತು. ಒಂದನೇ ಸಲ ಮಳೆಯಾಗ ಒಂದು 17% ಆಗಿತ್ತಲ್ಲ, 17%. ಈಗ ಎರಡನೇ ಸಲ ಏನಾಗಿದೆ 87% ಆಗಿದೆ. 2 ಪ್ಯಾಕೆಟ್ಗೆ ರೀ 10,000 ರೂಪಾಯಿ ಖರ್ಚು ಮಾಡಿರಿ. ಈ ಪರ್ಕ ಬಣಿ ಬರೀ 2 ಎಕರೆಗೆ ರೀ 2 ಪ್ಯಾಕೆಟ್ಗೆ 10,000 ರೂಪಾಯಿ ಖರ್ಚು ಆಗಿ ಬರೀ ಬಿತ್ತನ ಬೀಜಿಂದ ರೀ. ಅದು ಬ್ಯಾಸಿಗೆ ಬಿಡ್ರಿ ಅದ ಈ ಪರ್ಕರ ಆಗ್ಬಿಡ್ತಾರೆ. ಆಯ್ತಪ್ಪ, ಸರ್ಕಾರ ನಿಮ್ಮ ನೆರವು ಬರ್ತದೆ. ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತೀವಿ. ಇಲ್ಲಿ ಶಾಸಕರನ್ನ ನಮ್ಮ ಮನೆ ಗದ್ದಲ ಕುಂಡು ಹೋಗಿದ್ರಿ. ಗದ್ದಲ ಕುಂಡಿಗೆ ಇದೇ ಪರಿಸ್ಥಿತಿ ರೀ. ಎಲ್ಲ ಕಡೆ ಅದೇ ಹೇಳಿದ್ದಲ್ಲ ನಾನು. ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಎಲ್ಲ ಕಡೆ ನಿಂಗನ ಗೌಡ್ರು ತಲೆ ಭೇಟಿ ಬಂದೇನ್ರಿ. ಹೌದಾ? ದಶಗೌಡ್ರು ಬಾಬುಗೌಡ್ರೆಲ್ಲ ಭೇಟಿ ಎಲ್ಲ ಕಡೆ ಇದೆ ಸಮಸ್ಯೆ. ಹತ್ತಿರ ಶಿಸ್ತುವರೊಂದು ದಿನ ಈಗ ಇನ್ಸೂರೆನ್ಸ್ ಮಾಡಿದ್ರೆ ತಿಳ್ಕೊರಿ. ಮಾಲದವ್ರು ಗುರುತಿಲ್ಲ, ಮಾಲದವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ. ಈ ಸಲ ಆ ಸಲ ಬರೀ 94,000 ಜನ ಮಾಡಿದ್ರು. ಈ ಸಲ DC ವಿಶೇಷ ಶಾಸಕರು ತೊಗೊಂಡು 2.5 ಲಕ್ಷ ಮಾಡಿದ್ರು. 1.5 ಲಕ್ಷ ಜಾಸ್ತಿ ಮಾಡಿದ್ರು. ಇಲ್ಲೇ ನೋಡಿ ಗುರುತಿದ್ದವ್ರು ಮಾಡ್ಯಾರ ಸರ್. ಮಾಡ್ಕೊಡ್ಬೇಕಪ್ಪ ನೀನು. ಒಬ್ಬರೇ ಇವ್ರು ಹೇಳ್ಬೇಕಲ್ಲ. ನೀನು ಪ್ರಚಾರ ಮಾಡಬೇಕು. ಇನ್ಶೂರೆನ್ಸ್ ಕಟ್ರಪ್ಪ ಅಂದ್ರೆ ನಮಗೆಲ್ಲ ಸಹಾಯ ಸಿಗ್ತೈತಿ. ಯಾಕಂದ್ರೆ ಸರ್ಕಾರದಿಂದ ಎಷ್ಟು ಕೊಡ್ತಾರೆ, ಸರ್ಕಾರ ಕೊಡೋದು ಅದು NDRF ನಾರ್ಮ್ಸಾಗ SDF ಭಾಳ ಕಡಿಮೆ ಐತದ ಏನ್ರಿ. ಏನು ನಿಮ್ಮ ಬೀಜದ ಮತ್ತು ಗೊಬ್ಬರದ ಕಿಮ್ಮತ್ ಆಗಲ್ಲ. ಅದು 2 ಹೆಕ್ಟರ್ ಅಷ್ಟ, 2 ಹೆಕ್ಟರ್ಗಿಂತ ಮ್ಯಾಲೆ ಕೊಡೋದಿಲ್ಲ ಏನ್ರಿ. ಅದಕ್ಕೆ ನೀವೇನು ಮಾಡಬೇಕು, ಇನ್ಶೂರೆನ್ಸ್ ಕಡ್ಡಾಯವಾಗಿ ಎಲ್ಲರಿಗೂ ಮಾಡಿಸ್ಬೇಕು. 2.5 ಲಕ್ಷ ಮಾಡ್ಯಾರ, ಮುಂದಿನ ಸಲ 5 ಲಕ್ಷ ಆಗ್ಬೇಕು. ಡಿಸಿ ಸಾಹೇಬ್ ಟಾರ್ಗೆಟ್ ಶುಡ್ ಬಿ ನೆಕ್ಸ್ಟ್ ಟೈಮ್ 90%. ಮೊಬೈಲ್ ಮಾಡಿಸ್ಬೋದು. ಶಾರ್ಟ್ ಡ್ಯೂರೇಷನ್ 90 ಡೇಸ್ ಕ್ರಾಪ್ ಸರ್. ಜೂನ್ ಟು ಇಟ್ಟಿ ಬಂದು ಮತ್ತೆ 2ನೇ ಕ್ರಾಪ್ ಮತ್ತೊಂದು ಬೆಳೆಗೆ ಹೋಗ್ಬೇಕಾಗಿ ನೋಡಿ ಆಗ್ಬೇಕಾಗಿತ್ತಲ್ಲ ಗಣಿಕೆ. ಇಟ್ಟು ಆಗ್ಬೇಕಾಗಿತ್ತು, ಇಡ್ದಪ್ಪ ಅದು 3 ಗುಣ ಕೂಡ ಒಂದೇ ಆಗ್ಬೇಕಾಗಿತ್ತು. ದಪ್ಪನೂ ಆಗ್ಬೇಕಾಗಿತ್ತು, ಎತ್ತರನೂ ಓದು ಆಗ್ಬೇಕಾಗಿತ್ತು. ಬಟ್ ಏನಾಗಿತ್ತು ಅಂದ್ರೆ ಕಬ್ಬಿಗೆ ಇನ್ಶೂರೆನ್ಸ್ ಇಲ್ಲ, ಅದೇ ಒಂದು ಸಮಸ್ಯೆ. ಉಳಿದ ತೊಗರಿ ಗಿಗರಿ ಇವ್ರ ಕಳೆಯಕ್ಕೆ ಹಾಕಾರ. ಕಬ್ಬಿನವ್ರಿಗೆ ಇನ್ಶೂರೆನ್ಸ್ ಇಲ್ಲ. ಕೇಂದ್ರ ಸರ್ಕಾರ ಒತ್ತಾಯ ಮಾಡೋದು, ಅದು ಅವ್ರು ನಿಗದಿ ಮಾಡೋರು. ಅವರು ಕೇಂದ್ರ ಸರ್ಕಾರದವರು ಅವ್ರಿಗೆ ಒತ್ತಾಯ ಮಾಡುವಂತ ಮುಖ್ಯಮಂತ್ರಿ ಕಡ್ಕೊಂಡು ಪತ್ರನೂ ಬರೆಸ್ತೀನಿ. ಬರ್ಶಿಸಿ ಅದನ್ನ ಒತ್ತಾಯ ಮಾಡೋಣ. ಒಟ್ಟಾರೆ ಎಲ್ಲರದೇ ಇರಲ್ಲ. ಬರೀಪ್ಪ ರೈತರೆಲ್ಲ ಬರ್ರಿ, ಮತ್ತೆ ರೈತರು ಬರೀಪ್ಪ ಎಲ್ಲ ಬರ್ರಿ. ಸಲ ನಾವು ಎಲ್ಲ ಇನ್ಶೂರೆನ್ಸ್ ಮಾಡಿದ್ರು ಗ್ರಾಮ ಪಂಚಾಯತ್ ಸರಿಯಾಗಿ ಅದ್ರದ್ದು ಮಾಹಿತಿ ಕೊಡಲಾರ್ದಕ್ಕೆ ಏನು ರೀ ನಮ್ಗೆ ಯಾವ ಇನ್ಶೂರೆನ್ಸು ಬಂದಿಲ್ಲ. ಮತ್ತು ಇನ್ನೊಂದೇನು ರೀ, ಎಲ್ಲ ಗ್ರಾಮ ಪಂಚಾಯತಿಗೆ DC ಅವರು ನೀವೊಂದು ಅವರಿಗೆಲ್ಲ ಗ್ರಾಮ ಪಂಚಾಯತಿ ಇವರಿಗೆ ತರಿಸಿ
ಪಿ ಡಿ ಒ ಯಾರು ಅವ್ರ ಅಧಿಕಾರಿಗೆ ಇರ್ತಾರೆ ನಿಮ್ಮ ಗ್ರಾಮ ಪಂಚಾಯತ್ ಏನು ಲಾಸ್ ಆಗ್ಯದ ಅದೊಂದು ಸ್ವಲ್ಪ ಕಂಪಲ್ಸರಿ ಎಲ್ಲ ಇದು ಮಾಡ್ಬೇಕು. ಈಗ ನಮ್ಮ 75-80% ಲಾಸ್ ಆಗ್ಯಾವ್ರಿ. ಲಾಸ್ಟ್ ಟೈಮ್ ಮಿಡ್ ಸೀಸನ್ ಅಡ್ವಾಸಿಟಿ ಅಂತ ಎಲ್ಲ ತೊಗರಿ ಇನ್ಶೂರೆನ್ಸ್ ಮಾಡಿದ್ರಿ ಕೊಟ್ಟಿಲ್ಲ ಸರ್ ನಮಗೆ ಬಂದೇ ಇಲ್ರಿ. 8% ಬಂದವ್ರಿ, 5%, 10% ಫುಲ್ ಲಾಸ್ ಆಗ್ಯಾವ ನಮ್ಮ. ಒಂದು ನಿಮಿಷ ಸರ್, ಮಿಡ್ ಸೀಸನ್ ಅಡ್ವಾಸಿಟಿ ಮಾಡಿದವ್ರಿಗೆ ತೊಗರಿ ಹತ್ತಿ ಎಲ್ಲರಿಗೂ 25% ಕೊಟ್ಟಿದೆ ಸರ್. ಆಮೇಲೆ ತೊಗರಿದು ಫೈನಲ್ ಕ್ಲೇಮು ನಮ್ಮ ತಾಲೂಕಿಗೆ 27 ಕೋಟಿ ರೂಪಾಯಿ ಬಂದ ಸರ್. 9,992 ಆಯ್ಕೆಗೆ ಇಂಥ ಲೋಕಲ್ ಒಂದು ಕಡೆ ಅನ್ಯಾಯ ಅಂತ ಕೊಡ್ರಿ. ಹಡಲ್ ಸಂಘ ಸರ್, ಎಂಡಿ ತಾಲೂಕು ಹಡಲ್ ಸಂಘ ರೀ. ಹಡಲ್ ಸಂಘದ ಬರ್ಬೋದು ನಮ್ದು ಕೇಸ್ ಬರ್ಬೋದು. ಹೋದ್ ಸಲ ನಮ್ಮ ಹೆಸರು ಬರ್ಕೊಳ್ಳಿ, ನಿಮ್ದು ಹೆಸರು ಬರ್ಕೊಳ್ಳಿ. ನಾನು ರಾಜ್ಕುಮಾರ್ ಮಲ್ಲಪ್ಪ ನೀವು ಅವ್ರಿಗೆ ಹೋಗಿ ಒಂದು ಸ್ವಲ್ಪ ಭೇಟಿ ನೀವು ಹೋಗಿ ಭೇಟಿ ಮಾಡಿ ಅವ್ರಿಗೆ ಒಟ್ಟಾರೆ ಒಂದು ಹೇಳ್ತೀನಿ, ಎಲ್ಲ ರೈತರು ಬರೀ